ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲಕ್ಷ್ಮೀ ನಿವಾಸ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಫೈನಲಿ ಇಂತೂ ಜಾನುನ ಲಕ್ಷ್ಮಿ ಮಡಿಲಿಗೆ ಸೇರಿಸಿ ಬಿಟ್ಟ ವಿಶ್ವ. ಇಲ್ಲಿ ಲಲಿತಾ ಕೊನೆಯ ಆಸೆ ಫೈನಲಿ ಈಡೇರೋಯ್ತು. ಅದುವೇ ಲಕ್ಷ್ಮಿ ಮತ್ತು ಈ ಒಂದು ಜಾನು ಸಮ್ಮಿಲನ. ಹಾಗಾದರೆ ಜಾನು ಇಲ್ಲಿ ಯಾಕೆ ಸಾಯಕೊರಟಿದ್ಲು? ಈ ಒಂದು ಜಾನು ಸಾವಿನ ರಹಸ್ಯ ರಿವೀಲ್ ಮಾಡ್ತಾಳ? ಹಾಗಾದರೆ ಜಯಂತ್ ಮುಖವಾಡ ಮನೆಯವರ ಎದುರಿಗೆ ಬಯಲಾಗುತ್ತಾ? ಇನ್ನು ಇತ್ತ ಕಡೆ ಜಯಂತ್ಗೆ ತಕ್ಕ ಪಾಠ ಕಲಿಸ್ತಾರ ಜಾನು ಕುಟುಂಬ? ಇನ್ನು ನರಸಿಂಹ ಮತ್ತು ಲಕ್ಷ್ಮಿ ಇಬ್ಬರನ್ನು ಒಂದು ಮಾಡ್ತಾನ ವಿಶ್ವ ಮತ್ತು ಜಾನು ಅಂತ ನೋಡೋಣ ಬನ್ನಿ. ಇತ್ತ ಕಡೆ ವಿಶ್ವ ಮೇಲೆ ಮತ್ತೆ ಅಟ್ಯಾಕ್ ಮಾಡಿಬಿಡ್ತಾರೆ ಈ ಒಂದು ರೌಡಿಗಳು. ಆಗ ಜಾನು ಫುಲ್ ಟೆನ್ಷನ್ ಆಗ್ತಾ ಇರ್ತಾಳೆ. ವಿಶ್ವ ಪ್ಲೀಸ್ ಎದ್ದೇಳು ವಿಶ್ವ ಅಂತಂದ್ಬಿಟ್ಟು ಕೂಗಾಡ್ತಾ ಇರ್ತಾಳೆ. ಇತ್ತ ಕಡೆ ರೌಡಿಗಳು ಜಾನುನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೇನು ಮಚ್ಚ ತಗೊಂಡು ಕಡ್ದೇ ಬಿಡ್ತಾರೆ ವಿಶ್ವ ಅನ್ನೋಷ್ಟರಲ್ಲಿ ವಿಶ್ವ ಮತ್ತೆ ಪ್ರಜ್ಞೆ ಬಂದ್ಬಿಟ್ಟು ರೌಡಿಗಳಿಗೆ ಹಿಗ್ಗ ಮುಗ್ಗ ಬಾರಿಸ್ತಾ ಇರ್ತಾನೆ. ಆಗ ರೌಡಿಗಳು ಅಲ್ಲೇ ಬೀಳ್ತಾರೆ. ಬಾ ಜಾನು ಅಂದ್ಬಿಟ್ಟು ಇಬ್ಬರು ಕೂಡ ಓಡಿ ಬರ್ತಾ ಇರ್ತಾರೆ ದೇವಸ್ಥಾನ ಹತ್ರ. ಆಗ ದೇವಸ್ಥಾನ ಹತ್ರ ಮತ್ತೆ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ವಿಶ್ವನ ಮೇಲೆ. ಆಗ ವಿಶ್ವ ತುಂಬಾ ಸೋತೋಗ್ಬಿಡ್ತಾನೆ. ಆಗ ಜಾನು ತುಂಬಾ ಕೋಪ ಮಾಡಿಕೊಂಡು ಅಲ್ಲೇ ಕಟ್ಟಿಗೆ ಇರುತ್ತೆ ಇಬ್ಬರನ್ನು ಎಲ್ಲರೂ ರೌಡಿಗಳನ್ನು ಹಿಗ್ಗ ಮುಗ್ಗ ಬಾರಿಸ್ಬಿಟ್ಟು ಫುಲ್ ಗಿರ್ಗಿಟ್ಲ ಥರ ಆಟ ಆಡಿಸ್ಬಿಡ್ತಾಳೆ. ಇದರಿಂದ ರೌಡಿಗಳು ಸತ್ನ ಬದುಕ್ನ ಅಂದ್ಕೊಂಡು ಇಲ್ಲಿ ಉಸಿರು ಬಿಡ್ತಾ ಇರ್ತಾರೆ. ಆಗ ಫೈನಲಿ ದೇವಸ್ಥಾನ ಬರುತ್ತೆ. ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಲಕ್ಷ್ಮೀ, ಶ್ರೀನಿವಾಸ್, ಭಾವನ, ವೆಂಕಿ, ಚೆಲ್ವಿ ಎಲ್ಲರೂ ಕೂಡ. ಆಗ ಪುರೋಹಿತರು ಬಂದ್ಬಿಟ್ಟು ಶಾಸ್ತ್ರ ಶುರು ಮಾಡ್ಬೋದಪ್ಪ, ಟೈಮ್ ಆಗ್ತಿದೆ, ಮುಹೂರ್ತ ಮೀರಿದ್ರೆ ಸರಿಗಿರಲ್ಲ ಅಂದ್ಬಿಟ್ಟು ಅಂತಾರೆ. ಆಗ ಇಲ್ಲಿ ಎಲ್ಲರೂ ಕೂಡ ಏನು ಹೇಳಿದೆ ಸುಮ್ಮನೆ ಇದ್ದರೆ ಮೊಮ್ಮಗಳು ಬರ್ತಾ ಇದ್ದಾಳೆ, ಅವಳು ಬಂದಮೇಲೆ ಎಲ್ಲನೂ ಮಾಡೋಣ ಅಂದ್ಬಿಟ್ಟು ತಾತ ಹೇಳ್ತಾರೆ. ಅದು ಮುಹೂರ್ತ ಮೀರೋದ್ರೆ ಸರಿ ಹೋಗಿರಲ್ಲ ಅಲ್ವಾ ಅಂದ್ಬಿಟ್ಟು ಇಲ್ಲಿ ಕೇಳ್ತಾ ಇರ್ತಾಳೆ ವೀಣಾ. ಆದರೂ ನನಗೆ ಜಾನುನೇ ಸಂತೋಷ ತಂದಿದ್ದು, ಈ ಸಂತೋಷಕ್ಕೆಲ್ಲ ಜಾನುನೇ ಕಾರಣ. ಆದರೆ ಜಾನು ಬರಲೇಬೇಕು, ಜಾನುಗೋಸ್ಕರ ಕಾಯೋಣ ಅಂದ್ಬಿಟ್ಟು ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಅವರು ಅಂತಾರೆ. ಸರಿ ಆಯಿತು ಅಂತಿದ್ರೆ ಈ ಕಡೆ ದೇವಸ್ಥಾನ ಹತ್ರ ವಿಶ್ವ ಮತ್ತು ಜಾನು ಇಬ್ಬರು ಕೂಡ ಬರ್ತಾರೆ. ಆಗ ಜಾನು ಬಾ ಜಾನು ಅಂತಿದ್ರೆ ವಿಶ್ವ ಇದೇ ದೇವಸ್ಥಾನ ಏನೋ ಅಂತಿದ್ರೆ ಹೌದು ಜಾನು ಇದೇ ದೇವಸ್ಥಾನ, ಹೋಗು ನೀನು ಒಳಗಡೆ ಅಂದ್ಬಿಟ್ಟು ಅಂತಾರೆ. ವಿಶ್ವ ಅಲ್ಲೇ ನಿಂತ್ಕೊಳ್ತಾರೆ. ಇತ್ತ ಜಾನು ಬರ್ತಾ ಇರ್ತಾಳೆ. ಜಾನು ಬರೋ ದಾರಿನೇ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಇತ್ತ ಕಡೆ ರೌಡಿಗಳು ಜೀವ ಉಳಿಸ್ಕೊಂಡು ಉಸಿರು ಬಿಡ್ತಾ ಇದ್ರೆ ಅಲ್ಲಿಗೆ ಜಗನ್ ಬಂದ್ಬಿಟ್ಟು ಎಂಥ ಕೆಲಸ ಮಾಡಿದ್ರೆ ಅಲ್ಲ ಕೊಡು, 1-2 ನಿಮಿಷ ಅವ್ರನ್ನ ಹಿಡ್ಕೊಳಕ್ಕಾಗಿಲ್ವ ನಿಮ್ಮ ಕೈಲಿ? ಹೋಗಿ ಹೋಗಿ ನಿಮ್ಮನ್ನೆಲ್ಲ ನಾನು ನಂಬಿದೆ ಅಲ್ವಾ? ದುಡ್ಡೆಲ್ಲ ವೇಸ್ಟ್ ಆಯಿತು ಅಂದ್ಬಿಟ್ಟು ಜಯಂತ್ ಕೂಗಾಡ್ತಾ ಇದ್ರೆ, ಸರ್ ನಾವು ಆ ಒಂದು ಹುಡುಗನ ಸರಿಯಾಗಿ ಮಟ್ಕ ಹಾಕಿದ್ವಿ, ಆದರೆ ಆ ಹುಡುಗಿ ಮನುಷ್ಯಳ ನಮಗೆ ಹಿಗ್ಗ ಮುಗ್ಗ ಬಾರಿಸಿದ್ಲು, ಇನ್ನೂ ಸ್ವಲ್ಪ ಇದ್ದರೆ ನಮ್ಮ ಪ್ರಾಣನೇ ಹೋಗ್ತಾ ಇತ್ತು, ನಮ್ಮ ಪ್ರಾಣ ಉಳಿಸ್ಕೊಂಡಿದ್ದೆ ಹೆಚ್ಚು ಈಗ ಅಂದ್ಬಿಟ್ಟು ರೌಡಿ ಅಂತಾನೆ. ಈ ರೀತಿ ಹೇಳೋಕ್ಕೆ ನಾಚಿ ಆಗಲ್ವ ನಿನಗೆ? ಹೋಗಿ ಹೋಗಿ ಹೆಣ್ಮಕ್ಳ ಕಡೆ ಉಳಿಸ್ಕೊಂಡಿದ್ಯಾ ಅಂತಂದ್ಬಿಟ್ಟು ಜಯಂತ್ ಕೋಪ ಮಾಡಿಕೊಂಡು ಅಲ್ಲಿಂದ ಕಾರ್ ಹಾಕ್ಕೊಂಡು ಹೋಗ್ತಾ ಇದ್ರೆ, ಇದೇನಪ್ಪ ಇದು ಇಷ್ಟೆಲ್ಲ ಬಾರಿಸ್ಕೊಂಡಿದ್ವಿ, ಇವ್ರು ನೋಡಿದ್ರೆ ಈ ರೀತಿ ಬೈದು ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ರೌಡಿಗಳು ಅಂದ್ಕೊಳ್ತಾ ಇರ್ತಾರೆ. ಇಲ್ಲಿ ಜಾನು ಬರುವಿಕೆಗೆ ಕಾಯ್ತಿರೋಂಥ ಎಲ್ಲರಿಗೂ ಗುಡ್ ನ್ಯೂಸ್ ಸಿಗುತ್ತೆ. ಜಾನು ದೇವಸ್ಥಾನ ಒಳಗಡೆ ಕಾಲಿಡ್ತಾಳೆ. ಆಗ ಸುತ್ತಮುತ್ತ ನೋಡ್ತಾಳೆ, ತುಂಬಿದ ಕುಟುಂಬ, ಅವ್ರ ಮನೆಯವರೆಲ್ಲರೂ ಕೂಡ ಅಲ್ಲಿ ನಿಂತ್ಕೊಂಡಿರ್ತಾರೆ. ಅದು ನೋಡಿ ಎಲ್ಲರಿಗೂ ಕೂಡ ಸಂತೋಷ ಆಗುತ್ತೆ. ಜಾನು ನೋಡಿ ಒಂದು ಸೆಕೆಂಡ್ ಎಲ್ಲರಿಗೂ ಕನಸೋ ನನಸೋ ಒಂಥರ ಅನಿಸ್ತಾ ಇರುತ್ತೆ. ಜಾನು ಓಡಿ ಬಂದು ಇಲ್ಲಿ ಲಕ್ಷ್ಮಿನ ತಪ್ಕೊಳ್ತಾಳೆ. ಅಮ್ಮ ಅಮ್ಮ ಅಂತಂತಿದ್ರೆ ಜಾನು ಹೇಗಿದೆ ಜಾನು ಅಂದ್ಬಿಟ್ಟು ಇಲ್ಲಿ ಲಲಿತಾ ಲಕ್ಷ್ಮಿ ಅಂತ ಇರ್ತಾಳೆ. ಇನ್ನು ಈ ಒಂದು ಶ್ರೀನಿವಾಸರನ್ನ ತಪ್ಕೊಳ್ತಾಳೆ. ಇನ್ನು ಅಕ್ಕ ಅಂದ್ಬಿಟ್ಟು ಇತ್ತ ಕಡೆ ಬೆಂಕಿ, ಚೆಲುವಿನ, ವೀಣಾ ಮತ್ತು ಸಿಂಚರನ ಎಲ್ಲರೂ ತಪ್ಕೊಂಡು ಇತ್ತ ಕಡೆ ಹರೀಶ್ ಹತ್ರ ಬಂದರೆ, ನೀನು ಮದುವೆ ಆದಾಗೆ ಎಷ್ಟೆಲ್ಲ ಕಣ್ಣೀರು ಹಾಕಿದ್ವಿ, ಆದರೆ ನೀನು ಸತ್ತೋಗಿದೆ ಅಂದರೆ ನಮ್ಗೆ ಎಷ್ಟೆಲ್ಲ ಬೇಜಾರಾಗಿತ್ತು ಗೊತ್ತಾ? ಯಾಕೆ ಇಷ್ಟು ದಿವಸ ನಮ್ಮಿಂದ ದೂರ ಐತೆ, ಯಾಕೆ ನಾವು ನೆನಪೇ ಆಗಲಿಲ್ಲ ನಿನಗೆ ಅಂದ್ಬಿಟ್ಟು ಹರಿ ಅಂತಿದ್ರೆ, ಹಾಗೇನೂ ಇಲ್ಲ ಕಣೋ, ನಾನು ಕೂಡ ನಿಮ್ಮನ್ನೆಲ್ಲರೂ ತುಂಬಾ ಮಿಸ್ ಮಾಡ್ಕೊಂಡೆ ಅಂದ್ಬಿಟ್ಟು ಜಾನು ಅಂತ ಇರ್ತಾಳೆ. ಇನ್ನು ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿ ಆಗ್ತಾರೆ. ಸರಿ ಯಾಕೆ ಜಾನು ನಮ್ಮಿಂದ ಇಷ್ಟು ದಿನ ದೂರ ಇದ್ದೆ, ಏನಾಯಿತು, ಅಲ್ಲ ನೀನು ಸಾವಿನ ಕಾರಣ ಏನು ಅಂತಂದ್ಬಿಟ್ಟು ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ರೆ, ಅಮ್ಮ ನಿಮ್ಮೆಲ್ಲ ಸತ್ತನ್ನು ಹೇಳ್ತೀನಿ, ಆದರೆ ಪ್ಲೀಸ್ ನನಗೆ ಅವಕಾಶ ಮಾಡಿಕೊಡಿ, ಈಗ ಎಲ್ಲರೂ ಕೂಡ ಖುಷಿಯಾಗಿದ್ರಲ್ವ, ಮೊದಲು ಮುಹೂರ್ತ ಮೀರೋಗುತ್ತೆ, ಶಾಸ್ತ್ರ ಶುರು ಮಾಡೋಣ ಅಂದ್ಬಿಟ್ಟು ಅಂತ ಇರ್ತಾರೆ ಲಕ್ಷ್ಮಿ ಹತ್ರ ಜಾನು. ಆಗ ಹೌದೌದು ಈಗ ಸುಧಾರಿಸ್ಕೊಳ್ತಾ ಇದ್ದಾಳೆ, ಬಂದಿಡಲ್ವಾ ನಮ್ಮ ಹತ್ರ, ಈಗ ಅದೇ ಖುಷಿ, ಅವಳು ಏನು ಹೇಳ್ತಾಳೋ ಅದಾದಮೇಲೆ ಕೇಳೋಣ ಬಿಡಿ ಅಂದ್ಬಿಟ್ಟು ಇಲ್ಲಿ ಸಿದ್ದು ಮತ್ತು ಸಂತು ಎಲ್ಲರೂ ಅಂತ ಇರ್ತಾರೆ. ಸರಿ ಹಾಗಾದರೆ ಇನ್ನೆಲ್ಲಿ ವಿಶ್ವ ಇಲ್ಲಿ ಅಂತಿದ್ರೆ ಆಗ ಬಂದೇ ಬಿಟ್ಟ ವಿಶ್ವ. ಇತ್ತ ಕಡೆ ವಿಶ್ವ ಎಂಟ್ರಿ ಕೊಡ್ತಾನೆ. ವಿಶ್ವನ ನೋಡಿ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ಆಗ ಇವನೇ ನೋಡು ನಿನ್ನ ತಮ್ಮನ ಅಣ್ಣನ ಮಗ, ನರಸಿಂಹನ ಮಗ ವಿಶ್ವ ಅಂತಂದ್ಬಿಟ್ಟು ತಾತ ಅಂತಾರೆ. ಏನು ಇವನು ನಮ್ಮ ಅಣ್ಣನ ಮಗನ ಅಂತಂದ್ಬಿಟ್ಟು ಲಕ್ಷ್ಮಿ ಬರ್ತಾಳೆ. ವಿಶ್ವ ಹೇಗೋ ಇದೆಯಾ ಅಂತಿದ್ರೆ, ನಾನು ಚೆನ್ನಾಗಿದ್ದೀನಿ ಅಂತಂದ್ಬಿಟ್ಟು ಅಂತಾರೆ. ಎಲ್ಲರೂ ಕೂಡ ಶಾಕಲ್ಲೇ ಇರ್ತಾರೆ. ಅಲ್ಲ ನಿನಗೆ ನಾನು ಅತ್ತೆ ಅಂತ ಹೇಗೆ ಗೊತ್ತಾಯಿತು ಅಂತಂದರೆ, ಮೊನ್ನೆ ತಾನೇ ಇನ್ಫಾರ್ಮೇಷನ್ ಎಲ್ಲ ಕೂಡ ಕಲೆಕ್ಟ್ ಮಾಡಿದೆ, ಆಗ ಗೊತ್ತಾಯಿತು ದೇವಸ್ಥಾನದಲ್ಲಿ ನೀವು ಇದ್ದಲ್ಲ, ಅವತ್ತೇ ಗೊತ್ತಾಗಿದ್ದು ನೀವು ನಮ್ಮ ಅತ್ತೆ ಅಂತ. ಅದಕ್ಕೋಸ್ಕರ ಅಮ್ಮನ ಕೊನೆಯ ಆಸೆ ಜಾನು ನಾನು ಮಡ್ಲಿ ಸೇರಿಸೋದಾಗಿತ್ತು, ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಬಿದ್ದಿದ್ದು ನಾನು ಅಂದ್ಬಿಟ್ಟು ವಿಶ್ವ ಅಂತಾರೆ. ಎಲ್ಲರಿಗೂ ಖುಷಿಯಾಗುತ್ತೆ. ಹಾಗಾದರೆ ನಾನೀಗ ಅಲ್ಲಿರೋದು ಅಂತಂದ್ಬಿಟ್ಟು ಜಾನು ಅಂತಿದ್ರೆ, ಹೌದಮ್ಮ ಅದು ನನ್ನ ತವ್ರ ಮನೆ, ಇದು ನಮ್ಮಪ್ಪ
ನೀನಲ್ಲಿರೋದು ಮಾವನ ಮನೇಲಿ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮಿ ಅಂತಾಳೆ. ಜಾನುಗೆ ತುಂಬಾ ಖುಷಿಯಾಗುತ್ತೆ. ವಿಶ್ವ ಇಷ್ಟು ದಿನ ನನಗೆ ಯಾಕೋ ಈ ಸತ್ಯ ಹೇಳಿಲ್ಲ ಅಂತಂದರೆ ನನಗೂ ಹೀಗೆ ಗೊತ್ತಾಗಿದ್ದು ಜಾನು ಅಂದ್ಬಿಟ್ಟು ಅಂತ ಇದ್ದರೆ, ಇನ್ನು ಇತ್ತ ಕಡೆ ವಿಶ್ವ ನೀನಾದರೂ ಹೇಳ್ಬೇಕು ತಾನೆ ಜಾನು ನಿಮ್ಮ ಮನೇಲಿದ್ದಾಳೆ ಅಂತ. ನಾವು ಎಷ್ಟು ಸರ್ತಿ ನಿನ್ನ ಭೇಟಿ ಮಾಡಿದ್ವಿ, ಯಾಕೋ ಉತ್ತರ ಕೊಟ್ಟಿಲ್ಲ ಅಂದ್ಬಿಟ್ಟು ಭಾವನೆ ಕೇಳ್ತಾಳೆ. ಅದು ಅಕ್ಕ ನನಗೂ ಕೂಡ ಜಾನು ಅವರು ಅಲ್ಲಿದ್ದಾರೆ ಅಂತ ಗೊತ್ತಾಗಿದ್ದು ತುಂಬ ಲೇಟಾಗಿ ಅಂದ್ಬಿಟ್ಟು ಅಂತಾರೆ. ಏನು ಹೇಳ್ತಿದ್ದೆ ಅಂದರೆ, ಹೌದು ಒಂದೇ ಮನೇಲಿದ್ದರು, ಅವಳು ನಮ್ಮ ಮನೇಲಿದ್ದಾರೆ ಅಂತ ನನಗೆ ಗೊತ್ತೇ ಆಗಿಲ್ಲ. ಅದಾದಮೇಲೆ ತುಂಬ ದಿನಗಳ ಮೇಲೆ ಗೊತ್ತಾಯಿತು ಈ ವಿಚಾರ. ಅಮ್ಮ ಎಲ್ಲಿ ಗೊತ್ತಾಗಿ ಅಮ್ಮ ಎಲ್ಲರೂ ಕೂಡ ಒಂದು ಮಾಡಬೇಕಂತ ಕನಸ್ಕೊಂಡಿದ್ಲು. ಆದರೆ ಈಗ ಅಮ್ಮನೇ ಇಲ್ಲ ಅಂದ್ಬಿಟ್ಟು ವಿಶ್ವ ಅಂತಾರೆ. ಈ ಟೈಮಲ್ಲಿ ಅದಕ್ಕೆ ಇದ್ದರೆ ಎಷ್ಟೆಲ್ಲ ಖುಷಿ ಪಡ್ತಾಯಿದ್ರು. ಇವತ್ತು ಲಲಿತಾ ಜೀವಕ್ಕೆ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತೆ ಅಂದ್ಬಿಟ್ಟು ಇಲ್ಲಿ ತಾತ ಅಂತ ಇರ್ತಾರೆ. ಹೌದೌದು ಏನಮ್ಮ ಈಗಾದರೂ ಎಲ್ಲರೂ ಬಂದ್ರಲ್ವಾ, ಈಗಾದರೂ ಪೂಜೆ ತಯಾರಿ ಮಾಡ್ಕೋದಲ್ಲ ಅಂದ್ಬಿಟ್ಟು ಪುರೋಹಿತರು ಕೇಳ್ತಾರೆ. ಸರಿ ಪುರೋಹಿತರೆ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಅಂತಿದ್ರೆ, ಇಲ್ಲ ಇನ್ನೂ ಒಂದು ಶಾಸ್ತ್ರ ಬಾಕಿ ಇದೆ, ಅದುವೇ ತುಲಾಭಾರ. ನನ್ನ ಹಳೆಯನ ಹೆಸರಲ್ಲಿ ತುಲಾಭಾರ ಅರೇಂಜ್ ಮಾಡಿದ್ದೀನಿ ಅಂದ್ಬಿಟ್ಟು ತಾತ ಅಂತಾರೆ. ಅಪ್ಪ ಇದೆಲ್ಲ ಯಾಕೆ ಬೇಕಿತ್ತು ಅಂದ್ಬಿಟ್ಟು ಲಕ್ಷ್ಮಿ ಅಂತಿದ್ರೆ, ಇಲ್ಲ ಹೇಳಿ ಅಂದರೆ ನಾನು ನನ್ನ ಮಗಳನ್ನ ಕಲ್ಯಾಣ ನೋಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ನನ್ನ ಮಗಳನ್ನ ಇಷ್ಟು ವರ್ಷ ನೀವು ಸಾಕಿದ್ದೀರಾ, ಬೆಳೆಸಿದ್ದೀರಾ, ನೋಡ್ಕೊಂಡಿದ್ದೀರಾ, ಆ ಥರ ನಾನು ಕೂಡ ನಿಮ್ಗೆ ಸೇವೆ ಸಲ್ಲಿಸ್ಬೇಕಲ್ವಾ, ಅದಕ್ಕೋಸ್ಕರ ಬನ್ನಿ ಮೊದಲು ಅಂದ್ಬಿಟ್ಟು ಎಲ್ಲರೂ ಅಂತ ಇರ್ತಾರೆ. ಸರಿ ಆಯಿತು ಎಲ್ಲನೂ ಕೂಡ ಆಮೇಲೆ ಮಾತಾಡೋಣ ಏನಾಯಿತು ಏನಿಲ್ಲ ಅಂತ, ಈಗ ಎಲ್ಲ ಕೂಡ ಕಾರ್ಯಕ್ರಮ ಮುಗಿಸೋಣ ಬನ್ನಿ ಅಂದ್ಬಿಟ್ಟು ಎಲ್ಲರೂ ಕೂಡ ಇತ್ತ ತುಲಾಭಾರ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಾರೆ. ಆದರೆ ಇಲ್ಲಿ ಜಯಂತ್ ಮಾತ್ರ ಏನು ಮಾಡೋದು, ದೇವಸ್ಥಾನಕ್ಕೆ ಹೋಗೋದು ಬೇಡವೋ, ಚಿನ್ನುಮರಿಯಲ್ಲಿ ಹೋಗ್ಬಿಟ್ಟಿರ್ತಾಳೆ, ಎಲ್ಲರಿಗೂ ಸತ್ಯ ಹೇಳ್ಬಿಟ್ರೆ ಏನು ಮಾಡೋದು, ದೇವರೇ ನೀನೇ ಕಾಪಾಡಬೇಕು. ಈ ವಿಶ್ವ ಸಾಮಾನ್ಯದನಲ್ಲ, ಈಗೆಲ್ಲ ಮಾಡ್ತಾ ಅಂತ ಅಂದ್ಕೊಂಡಿದ್ದಿಲ್ಲ, ಯಾಕೆ ಈ ರೀತಿ ಮಾಡೋಕ್ಕೋದ, ಏನು ಮಾಡೋದು ಈಗ ಅಂದ್ಬಿಟ್ಟು ಜಯಂತ್ ಇಲ್ಲಿ ತಡಬಡಿಸ್ತಾ ಇರ್ತಾನೆ. ಇನ್ನು ಇತ್ತ ಕಡೆ ಈ ಒಂದು ಅರೇಂಜ್ಮೆಂಟೆಲ್ಲ ಆಗಿರ್ತಾರೆ ತುಲಾಭಾರಕ್ಕೆ. ಇನ್ನು ಈ ಒಂದು ಶ್ರೀನಿವಾಸ್ ಅವ್ರಿಗೆ ತಕ್ಕ ಅಂತ ಈ ಒಂದು ಎಲ್ಲ ಕೂಡ ಇಟ್ಟಿರ್ತಾನೆ ವಸ್ತುನೆಲ್ಲ. ಇತ್ತ ಕಡೆ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ, ಸಿದ್ದು ಭಾವನಾ ಜಾನು ಎಲ್ಲರೂ ಕೂಡ. ಇತ್ತ ಕಡೆ ತುಲಾಭಾರ ಕಾರ್ಯಕ್ರಮ ಎಲ್ಲ ಆಗುತ್ತೆ. ಮಾವ ಇದೆಲ್ಲ ಏನು ಬೇಕಾಗಿದ್ದಿಲ್ಲ ಅಂದ್ಬಿಟ್ಟು ಶ್ರೀನಿವಾಸ್ ಅವ್ರು ಅಂತಿದ್ರೆ, ಅದೆಲ್ಲ ನಿಮ್ಮ ದೊಡ್ಡ ಗುಣಪ್ಪ ಬನ್ನಿ ನೀವು ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ಇಲ್ಲ ಕಲ್ಯಾಣಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿರ್ತಾರೆ. ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಅವರ ಕಲ್ಯಾಣ 60ನೇ ವರ್ಷದ ಷಷ್ಠಿ ಪ್ರೀತಿ ಪ್ರಯುಕ್ತ ಈ ಒಂದು ಕಲ್ಯಾಣ ಅರೇಂಜ್ ಮಾಡಿರ್ತಾರೆ. ಹೇಗೆ ಇದ್ದರು ನಿಮ್ಮ ಕಲ್ಯಾಣನ ನೋಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇಷ್ಟೆಲ್ಲ ಏರ್ಪಾಟು ಅಂದ್ಬಿಟ್ಟು ಇಲ್ಲಿ ತಾತ ಹೇಳ್ತಾರೆ. ಅಪ್ಪ ಹೌದು ಅವತ್ತಿನ ಮದುವೆ ಹೇಗಾಯಿತು, ಅದು ಇವತ್ತು ಮತ್ತೆ ಮದುವೆ ಆಗ್ತಿದ್ವಿ, ಅದು ಮಕ್ಕಳು ಮೊಮ್ಮಕ್ಕಳು ಮುಂದೆ, ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಅಂದ್ಬಿಟ್ಟು ಲಕ್ಷ್ಮಿ ಅಂತಾಳೆ. ಹೌದು ಕಂದ ನನಗೂ ಖುಷಿ ಆಗ್ತಿದೆ, ಅಂತೂ ಇಂತೂ ನನ್ನ ಮಗಳ ಕಲ್ಯಾಣ ಕಣ್ ತುಂಬಿಸ್ಕೊಳ್ತಾ ಇದ್ದೀನಿ, ಇದಕ್ಕೆ ಸುಖ ಇನ್ನೇನಿದೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ತಾತ. ಸರಿ ಆಯಿತು ಮಾತಾಡಿದ್ದು, ಮುಹೂರ್ತ ಮೀರೋಗುತ್ತೆ ಅಂದ್ಬಿಟ್ಟು ಪುರೋಹಿತರು ಅಂತಾರೆ. ಪುರೋಹಿತರು ಕೂತ್ಕೊಂಡಿರ್ತಾರೆ. ಲಕ್ಷ್ಮೀ ಶ್ರೀನಿವಾಸರ ಹಸೆಮನೆಯಲ್ಲೇ ಕೂರಿಸ್ಬಿಟ್ಟು ಇನ್ನು ಈ ಒಂದು ಲಕ್ಷ್ಮಿಗೆ ತಾಳಿ ಕಟ್ತಾರೆ ಶ್ರೀನಿವಾಸ್ ಅವರು. ಎಲ್ಲರೂ ಕೂಡ ಅಕ್ಷತೆ ಕಾಳಾಕಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಈ ಒಂದು ವೆಂಕಿ ಚರ್ವಿ ಸಿದ್ದು ಭಾವನೆ ಎಲ್ಲರೂ ಕೂಡ ಫೈನಲಿ ಅಂತೂ ಇಂತೂ ಮರು ಮದುವೆ ಆಗುತ್ತೆ ಲಕ್ಷ್ಮೀ ಶ್ರೀನಿವಾಸ್ ಅವ್ರಿಗೆ. ಅವ್ರಿಗೂ ಕೂಡ ಖುಷಿಯಾಗುತ್ತೆ. ಇದೆಲ್ಲ ಆಗ್ತಿದ್ದಂಗೆ ಇಲ್ಲಿ ಜಯಂತ್ ಇನ್ನೇನು ದೇವಸ್ಥಾನಕ್ಕೆ ಬರಬೇಕಂತ ಎಲ್ಲ ಕೂಡ ಅಂದ್ಕೊಂಡಿರ್ತಾನೆ. ಇತ್ತ ಕಡೆ ವಿಶ್ವ ಮತ್ತು ಜಾನು ಅಂತೂ ಇಂತೂ ಇಬ್ಬರು ಕೂಡ ಎಲ್ಲರೂ ಮನೆ ಮುಂದೆ ಬರ್ತಾರೆ. ಈಗ ಜಾನು ಎಲ್ಲರಿಗೂ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಹೇಳು ಯಾಕೆ ನಮ್ಮಿಂದ ದೂರ ಇದ್ದೆ, ಇಷ್ಟು ದಿವಸ ನಾನು ನೋಡ್ಬೇಕಂತಲೇ ಅನಿಸ್ಲಿಲ್ವಾ, ಯಾಕೆ ಈ ರೀತಿ ಮಾಡಿದೆ ಜಾನು, ನೀವು ಇಲ್ಲದೆ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದೀವಿ ಗೊತ್ತಾ, ಆ ಮನೆ ನೋಡೋಕ್ಕೂ ಆಗ್ತಿದ್ದೀರ ನೀನಿಲ್ಲದೆ, ನೀನು ಇನ್ನೂ ಎಲ್ಲೆಲ್ಲ ಪ್ರಾಬ್ಲಮ್ಸ್ ಆಗಿದ್ದಾವೆ, ನೀನು ಬದುಕಿಲ್ದಂತ ಅಂದ್ಕೊಂಡು ನಾವು ನಿನ್ನ ಕಾರ್ಯ ಎಲ್ಲ ಮಾಡಿದ್ದೀವಿ, ಯಾಕೆ ಏನಾಯಿತು ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಅಕ್ಕ ಅದೇನಾಯಿತು ಅಂತಂದರೆ ಜಯಂತ್ ಅಂತಂದ್ಬಿಟ್ಟು ಇಲ್ಲಿ ಜಯಂತ್ ಮುಖವಾಡ ಎಲ್ಲರ ಮುಂದೆ ಕೂಡ ಬಯಲು ಮಾಡ್ತಾಳೆ. ಈ ಒಂದು ಜಾನು ಜಯಂತ್ ಅವರು ದೊಡ್ಡ ಸೈಕೋ, ಅವರು ಎಲ್ಲರೂ ಕೂಡ ಅನುಮಾನ ರೂಪಿಸ್ತಾ ಥರ ನೋಡ್ತಿದ್ದಾರೆ. ಆದರೆ ನನ್ನ ಅಲ್ಲಿ ಮನೆಗೆ ಇರೋಕ್ಕಾಗ್ತಿಲ್ಲ, ನಮ್ಮ ಮನೆ ಸುತ್ತಮುತ್ತ ಫುಲ್ಲು CC ಕ್ಯಾಮ್ರಾ, ನಿಮ್ಗೆ ಯಾರಿಗೂ ಕಾಲ್ ಮಾಡೋಕ್ಕಾಗ್ತಾಯಿದ್ರ, ಕನೆಕ್ಟು ಕೂಡ ಈ ಒಂದು ನೆಟ್ವರ್ಕ್ನ ಕನೆಕ್ಟ್ ಮಾಡಿಬಿಟ್ಟಿದ್ರು, ನಾನು ಏನೇ ಮಾಡಿದ್ರು ಏನೇ ಬಿಟ್ಟರು ಎಲ್ಲ ಅವ್ರ ಕೈ ಅಡೆಯಲ್ಲೇ ಇರಬೇಕಾಯಿತು. ಇದೆಲ್ಲ ನಿಮ್ಗೆ ಹೇಳ್ಬೇಕಂದ್ರೆ ಪ್ರೂಫ್ ಬೇಕು. ಅದರಲ್ಲಿ ಅವ್ರು ನಿಮ್ಮನ್ನ ತುಂಬಾ ಯಾಮಾರಿಸ್ಬಿಟ್ಟಿದ್ರು. ಇದರಿಂದಾಗಿ ನನಗೆ ಟಾರ್ಚರ್ ತಾಳಲಾರ್ದೇ ನಾನು ಪ್ರೆಗ್ನೆಂಟ್ ಆದಾಗ ಕೂಡ ಅವರಿಂದಲೇ ಮಿಸ್ಕ್ಯಾರೇಜ್ ಆಗಿದ್ದು. ಅವರಷ್ಟು ಹಿಂಸೆ ನನಗೆ ತಡೆಯೋಕ್ಕಾಗಲಾರ್ದೆ ನನ್ನ ಮಗನೂ ಕಳ್ಕೊಂಬಿಟ್ಟೆ. ಅವ್ರಿಗೂ ಯಾರೂ ಬೇಕಾಗಿಲ್ಲ, ನಾನು ಒಬ್ಬರೇ ಸಾಕಾಗಿತ್ತು. ಅದಕ್ಕೆ ಆ ಹಿಂಸೆ ತಾಳಲಾರ್ದೆ ನಾನು ಶ್ರೀಲಂಕಾಕ್ಕೆ ಹೋದಾಗ ಆತ್ಮಹತ್ಯೆ ಮಾಡಿಕೊಂಡೆ. ಅದಾದಮೇಲೆ ವಿಶ್ವರ ಕಾರಲ್ಲಿ ಕೂತ್ಕೊಂಡೆ. ಅದು ಬಂದಮೇಲೆ ವಿಶ್ವರ ಮನೆ ಅಂತ ಗೊತ್ತಾಯಿತು. ಆ ಮನೆಯಿಂದ ಅಲ್ಲಿಂದ ಹೋಗೋಣ ಅಂದ್ಕೊಂಡೆ. ಆದರೆ ಪಾಪ ಲಲಿತಾ ಅಮ್ಮಗೆ ಎಲ್ಲ ಸತ್ಯ ಗೊತ್ತಾಗಿ ನನ್ನ ಹಳೆ ಮನೇಲೇ ಇರಿಸ್ಕೊಡ್ರು. ಅದಾದಮೇಲೆ ವಿಶ್ವನಿಗೂ ಗೊತ್ತಾಯಿತು. ವಿಶ್ವ ಮುಂದೆ ಜಯಂತ್ ಮುಖವಾಡ ಬಯಲು ಮಾಡಿದೆ. ನಾನಿರೋ ಸತ್ಯ ಜಯಂತ್ ಅವ್ರಿಗೂ ಗೊತ್ತಿದೆ, ನಾನು ಬದುಕಿರೋದು ಅವ್ರಿಗೂ ಕೂಡ ಗೊತ್ತಿದೆ. ಆಗಾಗ ಮನೆಗೆ ಬಂದು ನನ್ನ ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಅವ್ರ ಕಣ್ಣಿಗೆ ನಾನು ಬೀಳಲ್ಲ, ಯಾಕಂದರೆ ಅವ್ರ ಹತ್ರ ನನಗೆ ಜೀವನ ಮಾಡೋಕ್ಕೆ ಚೂರೂ ಇಷ್ಟ ಇಲ್ಲ. ಅವ್ರನ್ನೆಲ್ಲ ರಾಕ್ಷಸರು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಜಾನು. ಈ ಸತ್ಯ ಕೇಳಿಕೊಂಡು ಎಲ್ಲರಿಗೂ ಶಾಕ್ ಆಗ್ತಿದ್ರೆ ಇಲ್ಲಿ ಸಂತು ಅಂತೂ ರಕ್ತ ಕುದೀತಾ ಇರುತ್ತೆ. ಇವನು ಇಷ್ಟು ತೊಂದರೆ ಕೊಟ್ಟಿದ್ದಾನ. ಅದಕ್ಕೆ ಆ ರಾತ್ರಿಯಲ್ಲಿ ಜಾನು ನೋಡೋಕ್ಕೆ ಆ ಮನೆಗೆ ಹೋಗಿದ್ರ. ಅಯ್ಯೋ ಇದರಿಂದ ಪಾಪ ಲಲಿತಾ ಅತ್ತೆ ಸಾವೋಗ್ಬಿಟ್ರು, ಏನು ಮಾಡೋದು, ಇವನು ಸುಮ್ಮನೆ ಬಿಡಲೇಬಾರ್ದು, ನನ್ನ ತಂಗಿಗೆ ಇಷ್ಟು ಟಾರ್ಚರ್ ಕೊಟ್ಟಿದ್ದಾನೆ, ಇವನಿಗೆ ಬುದ್ಧಿ ಕಲಿಸ್ಬೇಕಂದ್ಬಿಟ್ಟು ಸಂತು ಅಂದ್ಕೊಳ್ತಾ ಇರ್ತಾನೆ. ಫೈನಲಿ ಇಲ್ಲಿ ಮನೋರೆದುರಿಗೆ ಜಾನು ತನ್ನ ಸಾವಿನ ರಹಸ್ಯ ಜಯಂತ್ ಅಸಲಿ ಮುಖವಾಡ ಬಯಲು ಮಾಡಿದ್ದಾಳೆ. ಹಾಗಾದರೆ ಈಗ ಜಯಂತ್ಗೆ ಮನೆಯವರೆಲ್ಲರೂ ತಕ್ಕ ಪಾಠ ಕಲಿಸ್ತಾರೆ. ಇನ್ನು ವಿಶ್ವ
ಈ ಒಂದು ಅಣ್ಣ ಮತ್ತು ತಂಗಿನ ಒಂದು ಮಾಡ್ತಾರ ನರಸಿಂಹ ತನ್ನ ತಂಗಿನ ಒಪ್ಕೊಳ್ತಾನಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.